ಓಂ ಗುರುಭ್ಯೋ ನಮಃ. ಎಲ್ಲ ನನ್ನ ಜ್ಯೋತಿಷ್ಯ ಬಾಂಧವರಿಗೂ ಈ ಜ್ಯೋತಿಷ್ಯ ಜ್ಞಾನವಾಣಿಯ ಮೂಲಕ ನಮಸ್ಕಾರವನ್ನು ಹೇಳ್ತೇನೆ. ಇವತ್ತು ಯಾರದೇ ಹಸ್ತದಲ್ಲಿ ಒಬ್ಬ ನ್ಯಾಯಾಧಿಪತಿ ಸನ್ಮಾನ್ಯ ನ್ಯಾಯಾಧಿಪತಿಗಳ ಆಗ್ಬೇಕಂದ್ರೆ ಯಾವ ರೀತಿ ಒಂದು ಹಸ್ತದಲ್ಲಿ ಇದ್ರೆ ಅವರು ನ್ಯಾಯಾಧಿಪತಿಗಳು ಆಗ್ತಾರೆ ಅನ್ನೋದನ್ನ ನೋಡೋಣ. ಇಲ್ಲಿ ಏನಪ್ಪಾ ಅಂದ್ರೆ 3 ಗ್ರಹಗಳು ಮತ್ತೆ 3 ಪರ್ವಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆ ಗೌರವಾನ್ವಿತ ನ್ಯಾಯಾಧಿಪತಿಗಳಾಗಕ್ಕೆ ಒಂದು ಬಂದು ಗುರು ಪರ್ವ, ಇನ್ನೊಂದು ಶನಿ ಪರ್ವ, ಇನ್ನೊಂದು ರವಿ ಪರ್ವ, ಇನ್ನೊಂದು ಬುಧ ಪರ್ವ. ಈ 4 ಪರ್ವಗಳನ್ನ ನಾವು ನೋಡ್ಬೇಕಾಗುತ್ತೆ. ಈ 4 ಪರ್ವಗಳು ಯಾವ್ಯಾವ ರೀತಿ ಇದ್ದು ಆ ಒಂದು ಸನ್ಮಾನ್ಯ ನ್ಯಾಯಾಧಿಪತಿಗಳಾಗ್ಬೇಕಂದ್ರೆ ಯಾವ ರೀತಿ ಇರ್ಬೇಕನ್ನೋದನ್ನ ನಾವು ಇವಾಗ ಈ ಒಂದು ಹಸ್ತದ ಮುಖಾಂತರ ನಾವು ನೋಡೋಣ. ಇಲ್ಲಿ ಅದೃಷ್ಟ ರೇಖೆ ಬಹಳ ಸ್ಪಷ್ಟವಾಗಿ ಸರಳವಾಗಿ ಇರಬೇಕು. ತುಂಬಾ ಒತ್ತಾಗಿ ಇರಬಾರ್ದು, ಏನು ಡಿಮಿನಿಷ್ ನಾನು ಆಗಿರ್ಬಾರ್ದು, ಸಾಫ್ಟ್ ಕ್ಲೀನ್ ಆಗಿ ಕಾಣ್ಬೇಕು. ಎರಡನೇದು ಏನಪ್ಪಾ ಅಂದ್ರೆ ಇದು ಈ ಶನಿ ಪರ್ವ ತುಂಬಾ ಉಬ್ಬಾಗೂ ಇರಬಾರ್ದು, ತುಂಬಾ ಹಳ್ಳನೂ ಹಿಡ್ದಿರ್ಬಾರ್ದು, ಸಮತಟ್ಟದಲ್ಲಿ ಇರ್ಬೇಕು, ಫ್ಲಾಟ್ ಆಗಿರ್ಬೇಕು ಶನಿ ಪರ್ವ. ಆ ಅನಂತರ ರವಿ ರೇಖೆ ಬಹಳ ಸ್ಪಷ್ಟವಾಗಿರ್ಬೇಕು ರವಿ ರೇಖೆ. ಆಮೇಲೆ ಅದೇ ಇವಾಗ ಒಬ್ಬ 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 ವಕೀಲರಾಗ್ಬೇಕಂದ್ರು ಯಾವ ರೀತಿ ಇರ್ಬೇಕೋ ಅದನ್ನು ಅಲ್ಲಿ ಇರ್ಬೇಕು. ಇದೇ ರೀತಿ ಒಂದು ರವಿ ರೇಖೆಯಿಂದ ಬುಧ ರೇಖೆಗೆ ಒಂದು ರೇಖೆ ಹೃದಯ ರೇಖೆಯಿಂದ ಕೋಲು ಹೊಡೆದಿರ್ಬೇಕು. ಮತ್ತೆ ಇಲ್ಲಿ ಅದೇ ತರ ಬುಧ ಪರ್ವದ ಮೇಲೆ 3 ಗೆರೆಗಳು ಇರ್ಬೇಕು. ಮತ್ತೆ ಬುಧನ ಬೆರಳು ಸ್ವಲ್ಪ ಉದ್ದ ಇರ್ಬೇಕು. ಕೆಲವರು ತುಂಬಾ ಚಿಕ್ಕದಿದ್ರೆ ಆಗೋದಿಲ್ಲ, ಬುಧನ ಬೆರಳುನು ಉದ್ದ ಇರ್ಬೇಕು. ಪ್ಲಸ್ ಇನ್ನೊಂದೇನಪ್ಪಾ ಅಂದ್ರೆ ಈ ಜ್ಞಾನ ರೇಖೆ ಬುದ್ಧಿ ರೇಖೆ ಅಂತ ಇದನ್ನ ಹೇಳೋದು. ಇದನ್ನ ಇಲ್ಲಿಂದ ಜ್ಞಾನ ರೇಖೆಗೂ ಮತ್ತೆ ಅದೃಷ್ಟ ರೇಖೆಗೂ ಸೇರ್ಕೊಂಡಂಗೆ ಒಂದು ಗೆರೆ ಗುರು ಪರ್ವದವರೆಗೂ ಹೋಗಿರ್ಬೇಕು. ಇನ್ನೊಂದೇನಪ್ಪಾ ಅಂದ್ರೆ ಇದೇ ತರ ಈ ಅದೃಷ್ಟ ರೇಖೆನು ರವಿ ರೇಖೆ ಹತ್ರ ಹೋಗಿರ್ಬೇಕು. ಇಷ್ಟು ಕಂಡೀಷನ್ ಇದ್ರೆ ಇವರು ಸನ್ಮಾನ್ಯ ಆಗ್ತಾರೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಬರೇ ಈ ಹಸ್ತರೇಖೆಯಲ್ಲೂ ಇರ್ಬೇಕು, ಮತ್ತೆ ಜಾತಕದಲ್ಲೂ ಇರ್ಬೇಕು. ಇನ್ನೊಂದು ಇಲ್ಲಿ ಶನಿ ಬಂದು ನ್ಯಾಯವನ್ನು ಕೊಡುವಂತ ಒಂದು ಗ್ರಹ, ಮತ್ತೆ ದಂಡನೆಯನ್ನು ಕೊಡುವಂತ ಗ್ರಹ, ಮತ್ತೆ ದಂಡನೆಯನ್ನು ಕೊಡುವಂತ ಈ ಶನಿ ಪರ್ವ ಆಗ್ಲಿ, ಶನಿ ಗ್ರಹ ಆಗ್ಲಿ, ಜಾತಕದಲ್ಲಾಗ್ಲಿ ಅತ್ಯಂತ ಬಲಿಷ್ಠವಾಗಿ. ಯಾಕಂದ್ರೆ ನ್ಯಾಯಮೂರ್ತಿಗಳಾಗ್ಬೇಕಂದ್ರೆ ನ್ಯಾಯ ದೇವತೆಯಾದ ಶನಿಯು ಅತ್ಯಂತ ಬಲಿಷ್ಠವಾಗಿರ್ಬೇಕು. ಮಹಾತ್ಮರು ಜಾತಕದಲ್ಲಿ ನೀಚನಾಗೋದು, ಇಲ್ಲ ರವಿಯಿಂದ ಅಸ್ತಂಗತರಾಗೋದು, ಇಲ್ಲ ಪಾಪಕರ್ತರಲ್ಲಿರೋದು, ಇಲ್ಲ ಲಗ್ನದಿಂದ 6, 8, 12ರಲ್ಲಿರೋದು, ಈ ರೀತಿ ಇದ್ದಾಗೂ ಇವರು ನ್ಯಾಯಮೂರ್ತಿಗಳು ಆಗಕ್ಕೆ ಸಾಧ್ಯ ಇಲ್ಲ. ಜಾತಕದಲ್ಲಿ ಗುರು ಅತ್ಯಂತ ಬಲಿಷ್ಠವಾಗಿರ್ಬೇಕು, ರವಿನೂ ಅತ್ಯಂತ ಬಲಿಷ್ಠವಾಗಿರ್ಬೇಕು, ನವಮಾಧಿಪತಿ ದಶಮಾಧಿಪತಿಯ ಸಂಬಂಧಗಳಿರ್ಬೇಕು. ನವಮಾಧಿಪತಿ ದಶಮಾಧಿಪತಿ ಸಂಬಂಧ ಅಂದ್ರೆ ಏನು? ನವಮಾಧಿಪತಿ ಅಂದ್ರೆ ಧರ್ಮಕಾರಕ, ದಶಮಾಧಿಪತಿ ಅಂದ್ರೆ ಕರ್ಮಕಾರಕ. ಅವರಿಬ್ಬರ ಸಂಬಂಧ ಬರ್ಬೇಕು. ಫಾರ್ ಎಕ್ಸಾಂಪಲ್, ನವಮಾಧಿಪತಿ ದಶಮದಲ್ಲಿರೋದು ದಶಮಾಧಿಪತಿ ಜೊತೆಯಲ್ಲಿ, ಇಲ್ಲ ದಶಮಾಧಿಪತಿ ನವಮಾಧಿಪತಿ ಜೊತೆಲಿರೋದು, ಇಲ್ಲ ರಾಶಿ ಪರಿವರ್ತನೆ ಆಗಿರೋದು. ರಾಶಿ ಪರಿವರ್ತನೆ ಅಂದ್ರೆ ಏನು? ನವಮಾಧಿಪತಿ ದಶಮದಲ್ಲಿರೋದು, ದಶಮಾಧಿಪತಿ ನವಮದಲ್ಲಿರೋದು. ಇದು ಒಂದು ದೊಡ್ಡ ಯೋಗ. ಇದು ಎಂತೆಂತ ಯೋಗದಲ್ಲೂ ಅತ್ಯಂತ ದೊಡ್ಡ ಯೋಗ. ಇಂಥವರು ಏನೇ ಆದ್ರೂ ಅವರು ನ್ಯಾಯದ ಪರವಾಗೇ ಇರ್ತಾರೆ, ನ್ಯಾಯವನ್ನ ಎತ್ತಿಡಿತಾರೆ,
ನ್ಯಾಯ ನ್ಯಾಯಕ್ಕೆ ಒಂದು ನ್ಯಾಯ ಕೊಡ್ತಾರೆ. ನ್ಯಾಯಕ್ಕೇನೆ ಒಂದು ನ್ಯಾಯ ಕೊಡ್ತಾರೆ. ಅಂಥವು ಅಂತ ಒಂದು ಆ ಕಾಂಬಿನೇಷನ್ ಜಾತಕದಲ್ಲೂ ಇರ್ಬೇಕು. ಪ್ಲಸ್ ಈ ಹಸ್ತರೇಖೆಯಲ್ಲೂ ಇರ್ಬೇಕು. ಅವ್ರು ಇದ್ದಾಗ ಅವರು ಅವರು ಅವರ ಒಂದು ಏನು ಒಂದು ಜಡ್ಜ್ಮೆಂಟ್ ಇರುತ್ತೋ ಆ ಜಡ್ಜ್ಮೆಂಟ್ ಎಲ್ಲರೂ ಒಪ್ಪುವಂತ ದೇಶನೇ ಒಪ್ಪುವಂತ ಒಂದು ಜಡ್ಜ್ಮೆಂಟ್ ಅನ್ನ ಅವ್ರು ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜಯ ಶ್ರೀ ಕೃಷ್ಣ.